ಒಂದು ದಿನ ರಾಜನ ಮಗ ಅವನು ಇತ್ತೀಚೆಗಷ್ಟೇ ಯೌವನಕ್ಕೆ ಕಾಲಿಟ್ಟಿರ್ತಾನೆ. ಅವನು ಬೇಟೆ ಆಡ್ಬೇಕಂತ ಏಕಾಂಗಿಯಾಗಿ ಕಾಡಿಗೆ ಹೋಗ್ತಾನೆ. ಅವನು ಕಾಡಿನ ಒಳ ಹೊಕ್ಕಾಗ ಅವನಿಗೆ ಒಂದು ಸಿಂಹದ ಗರ್ಜನೆ ಕೇಳುತ್ತೆ. ಸಿಂಹದ ಧ್ವನಿಯನ್ನ ಕೇಳಿ ಭಯಗೊಂಡಂತಹ ರಾಜಕುಮಾರ ಕುದುರೆಯಿಂದ ಇಳಿದು ಓಡ್ ಹೋಗಿ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಂತಾನೆ. ಆಗ ಮರವನ್ನು ಏರಿದಾಗ ಆ ಸಿಂಹವು ಆ ಮರದ ಬಳಿಗೆ ಬರುತ್ತೆ. ಆಗ ರಾಜಕುಮಾರ ಮರದ ಮೇಲೆ ಏರಿ ನೋಡಿದಾಗ ಅಲ್ಲಿ ಒಂದು ಕರಡಿ ಸಮೇತ ಕುಳಿತಿರುತ್ತೆ. ಇದನ್ನು ಕಂಡು ರಾಜಕುಮಾರ ತರತರ ನಡುಗಲಾರಂಭಿಸ್ತಾನೆ. ಅವನ ಭಯಭೀತಿಯನ್ನ ಕಂಡಂತ ಕರಡಿ ಹೇಳುತ್ತೆ, ಭಯ ಪಡಬೇಡ ರಾಜಕುಮಾರ, ನೀನ್ ನನ್ನ ಬಳಿ ಬಂದಿದ್ದೀಯ. ನಿನ್ನ ಜೀವಕ್ಕೆ ಏನೂ ಆಗದಂತೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ. ಹೀಗೆ ಯಾವುದೇ ಭಯ ಪಡದೆ ವಿಶ್ರಾಂತಿಯನ್ನು ತೆಗೆದುಕೋ ಅಂತ ಹೇಳುತ್ತೆ. ಸ್ವಲ್ಪ ಸಮಯದ ನಂತರ ಕರಡಿ ಮತ್ತೆ ಹೇಳುತ್ತೆ, ಈಗ ರಾತ್ರಿ ಆಗ್ತಾ ಇದೆ, ಈಗ ನಾವಿಬ್ಬರು ಒಬ್ರನ್ನೊಬ್ರು ನೋಡ್ಕೊಬೇಕಾಗಿದೆ. ಆದ್ದರಿಂದ ಅರ್ಧ ರಾತ್ರಿವರೆಗೂ ನೀನು ಮಲ್ಕೋ, ನಾನು ನಿನ್ನನ್ನು ಪೆಹರೆ ಕಾಯ್ತೇನೆ. ಹಾಗೆ ಅರ್ಧ ರಾತ್ರಿ ಕಳೆದ ನಂತರ ನಾನು ಮಲ್ಕೊತೀನಿ, ಆವಾಗ ನೀನು ಪೆಹರೆ ಕಾಯಿ ಅಂತ ಹೇಳುತ್ತಾನೆ. ಕರಡಿಯ ಮಾತಿಗೆ ಸಂತೋಷದಿಂದ ಒಪ್ಪಿಕೊಂಡಂತ ರಾಜಕುಮಾರ ನೆಮ್ಮದಿಯಿಂದ ಮಲಗಲಾರಂಭಿಸ್ತಾನೆ ಮತ್ತು ಕರಡಿ ಬೇರೆ ಕಾಯಲು ಆರಂಭಿಸುತ್ತೆ. ಆಗ ಮರದ ಕೆಳಗೆ ನಿಂತಂತ ಸಿಂಹ ಕರಡಿಯೊಂದಿಗೆ ಮಾತನಾಡುತ್ತೆ. ಆಗ ಸಿಂಹ ಕರಡಿಗೆ ಹೇಳುತ್ತೆ, ಗೆಳೆಯ, ನೀನ್ ಯಾಕೆ ಅಜ್ಞಾನಿ ತರ ವರ್ತಿಸ್ತಿದ್ಯಾ? ಈ ಮನುಷ್ಯ ಯಾವಾಗ ನಮ್ಮ ಪರವಾಗಿದ್ದಾರೆ? ಇವ್ರು ಯಾವಾಗಲೂ ನಮ್ಮನ್ನ ಭಕ್ಷಿಸ್ತಿದ್ದಾರೆ, ನಮ್ಮನ್ನು ಬೇಟೆ ಆಡ್ತಿದ್ದಾರೆ. ನಾವು ಕಾಡಿನ ಜೀವಿಗಳು, ನಮಗೆ ಯಾಕೆ ಈ ಶತ್ರುಗಳನ್ನ ರಕ್ಷಿಸುವ ಹಣೆಬರ? ನೀನು ಒಂದು ಕೆಲಸ ಮಾಡು, ಅವನ್ನ ಕೆಳಗಡೆ ಹಾಕ್ಬಿಡು, ನಾವಿಬ್ರು ಸೇರಿ ಅವನ್ನ ತಿಂದು ನಮ್ಮ ಹಸುವನ್ನ ನಿಗಿಸ್ಕೊಳ್ಳೋಣ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಗೆಳೆಯ ಅಂತ ಕರಡಿಗೆ ಸಿಂಹ ಹೇಳುತ್ತೆ. ಆಗ ಕರಡಿ ಸಿಂಹಕ್ಕೆ ಹೇಳುತ್ತೆ, ಕೇಳು ಅಜ್ಞಾನಿ ಸಿಂಹ, ಒಬ್ಬ ರಾಜ ಒಂದು ಹುಲಿನ ಕೊಂದ್ರೆ ಎಷ್ಟು ಪಾಪವೋ, ಒಬ್ಬ ಮನುಷ್ಯ ಒಂದು ಮರವನ್ನು ಕಡಿದ್ರೆ ಎಷ್ಟು ಪಾಪವೋ, ಒಬ್ಬ ಶಿಷ್ಯ ಗುರುವಿಗೆ ಒಂದು ಸುಳ್ಳನ್ನು ಹೇಳಿದ್ರೆ ಎಷ್ಟು ಪಾಪವೋ, ಹಾಗೆ ಒಬ್ಬ ಶರಣಾಗಿ ಬಂದವನಂಗೆ ವಿಶ್ವಾಸ ದ್ರೋಹವನ್ನು ಮಾಡಿದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಪಾಪ. ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ನಾನು ಈ ರಾಜಕುಮಾರನ ರಕ್ಷಿಸ್ತೇನೆ ಅಂತ ಹೇಳ್ಬಿಟ್ಟು ಕರಡಿ ಸಿಂಹಕ್ಕೆ ಹೇಳುತ್ತೆ ಮತ್ತು ಸಿಂಹದ ಮನವಿಯನ್ನ ತಿರಸ್ಕರಿಸುತ್ತೆ. ಇದರಿಂದ ಕೋಪಗೊಂಡಂತ ಸಿಂಹವು ತನ್ನ ಕೈಗಳನ್ನ ಉಜ್ಜಲು ಶುರು ಮಾಡುತ್ತೆ. ಹಾಗೆ ಅರ್ಧ ರಾತ್ರಿ ಕಳೆಯುತ್ತೆ. ಈಗ ಬೇರೆ ಕಾಯುವ ಸರದಿ ರಾಜಕುಮಾರದಾಗಿರುತ್ತೆ. ಕರಡಿ ರಾಜಕುಮಾರನಿಗೆ ಹೇಳುತ್ತೆ, ಜಾಗ್ರತೆಯಿಂದ ಬೇರೆ ಕಾಯಿ ಅಂತ ತಿಳಿಸ್ಬಿಟ್ಟು ಮಲ್ಕೊಳ್ಳುತ್ತೆ. ಕರಡಿಗೆ ಮಲಗಿದ ನಂತರ ಸಿಂಹ ಮತ್ತೆ ತನ್ನ ಚಾಲಾಕಿತನದಿಂದ ರಾಜಕುಮಾರನೊಡನೆ ಮಾತನಾಡಲು ಶುರು ಮಾಡುತ್ತೆ. ಗಮನವಿಟ್ಟು ಕೇಳು ರಾಜಕುಮಾರ, ನೀನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಕರಡಿ ನನಗೆ ಹೇಳಿತ್ತು, ಸೂರ್ಯೋದಯ ಆದ ತಕ್ಷಣ ಅದು ನಿನ್ನನ್ನು ತಿನ್ನುತ್ತೆ ಅಂತ. ನೀನು ಬುದ್ಧಿವಂತನೇ ಆಗಿದ್ರೆ ನಾನು ಹೇಳಂತ ಕೆಲಸನ ಮಾಡಿ ಮುಗಿಸು. ನೀನು ಆ ಮಲಗಿರುವಂಥ ಕರಡಿಯನ್ನು ತಳ್ಳಿ ಕೆಳಗೆ ಬೀಳಿಸು, ನಾನು ಅದನ್ನು ತಿಂದು ಇಲ್ಲಿಂದ ಹೋಗ್ತೇನೆ. ಆಗ ನಿನಗೆ ನನ್ನ ಭಯವೂ ಇರಲ್ಲ, ಆ ಕರಡಿ ಭಯವೂ ಇರಲ್ಲ, ನಿನ್ನ ಜೀವ ಸುರಕ್ಷಿತವಾಗಿರುತ್ತೆ ರಾಜಕುಮಾರ ಅಂತ ಹೇಳುತ್ತೆ. ರಾಜಕುಮಾರನಿಗೆ ಆ ದುಷ್ಟ ಸಿಂಹದ ಮಾತುಗಳು ಸರಿ ಅಂತ ಅನ್ಸುತ್ತೆ. ಅವನು ಮಲಗಿರಂತ ಕರಡಿಯನ್ನ ಮರದ ಕೆಳಗೆ ತಳ್ತಾನೆ. ಆಗ ಕರಡಿಯ ಅದೃಷ್ಟವೋ ಏನೇ ಎಂಬಂತೆ ಬೀಳುತ್ತಾ ಕರಡಿಗೆ ಮರದ ಕೊಂಬೆ ಕೈಗೆ ಸಿಗುತ್ತೆ. ಅದು ಸುರಕ್ಷಿತವಾಗಿ ಮೇಲೆ ಹತ್ತಿ ಬರುತ್ತೆ. ಆಗ ಕರಡಿಗೆ ಕೋಪ ಅನ್ನೋದು ನೆತ್ತಿಗೆ ಇರುತ್ತೆ. ಅದು ರಾಜ್ಕುಮಾರನಿಗೆ ಹೇಳುತ್ತೆ, ಏ ತುಚ್ಛ ಮನುಷ್ಯ, ನಿನ್ನ ಜೀವವನ್ನು ಕಾಪಾಡಲು ನಾನು ಹಗಲು ಇರಲು ಕಾಯ್ತಾ ಇದ್ರೆ ನೀನು ಸಿಂಹದ ಬಾಯಿಗೆ ನನ್ನನ್ನು ನೂಗ್ತಾ ಇದೆಯಲ್ಲ, ನೀನು ಎಂಥ ದುಷ್ಟನಿರಬೇಕು, ನೀನು ನನ್ನನ್ನು ಕೊಲ್ಲಲು ಹೊರಟಿಯ? ಈಗ ಕೇಳು ನಾನು ನಿನಗೆ ಏನು ಮಾಡ್ತೀನಿ ಅಂತ, ನಾನು ನಿನ್ನ ಜೀವಂತವಾಗಿ ಕೊಲ್ಲ ಅಂತ ಕೇಳುತ್ತೆ. ಆಗ ಕರಡಿಯ ಮಾತನ್ನ ಕೇಳಿ ರಾಜಕುಮಾರನಿಗೆ ಜೀವ ಬಾಯಿಗೆ ಬಂದಂತಾಗುತ್ತೆ. ಕರಡಿ ಮುಂದುವರೆದು ಹೇಳುತ್ತೆ, ಏ ಕೆಟ್ಟ ಹುಡುಗ, ನಾನು ನಿನ್ನನ್ನು ಜೀವಂತವಾಗಿ ಖಂಡಿತವಾಗೂ ಕೊಲ್ಲಲ್ಲ, ಆದರೆ ನಿನಗೆ ಖಂಡಿತವಾಗೂ ಶಿಕ್ಷೆಯನ್ನು ನೀಡ್ತೀನಿ. ಇಷ್ಟು ಹೇಳಿ ಕರಡಿ ರಾಜಕುಮಾರನ ಕಿವಿಯಲ್ಲಿ ಮೂತ್ರವನ್ನು ಮಾಡುತ್ತೆ. ಅದರಿಂದ ಅವನು ಮೂಕ ಮತ್ತೆ ಕಿವುಡನಾಗಿ ಹೋಗ್ತಾನೆ. ಇವಾಗ ಅವನಿಗೆ ಏನೂ ಕೇಳ್ತಾ ಇರಲ್ಲ, ಏನೂ ಮಾತಾಡೋಕ್ಕೂ ಆಗ್ತಾ ಇರಲ್ಲ. ಹಾಗೆ ಬೆಳಗಾಗುತ್ತೆ. ಸಿಂಹ ಅಲ್ಲಿಂದ ಹೋಗುತ್ತೆ. ರಾಜಕುಮಾರ ತನ್ನ ರಾಜಮಹಲಿಗೆ ಮತ್ತೆ ಹೋಗ್ತಾನೆ. ಆಗ ಅವನ ಸ್ಥಿತಿ ಅನ್ನೋದು ಗಂಭೀರವಾಗಿರುತ್ತೆ. ರಾಜನಿಗೆ ಇದನ್ನು ಕಂಡು ಹಾವು ಕಚ್ಚಿದಂತಾಗುತ್ತೆ. ಚೆನ್ನಾಗಿ ಆಟವಾಡಿಕೊಂಡಿದ್ದ ಹುಡುಗ ಇದೇನಾಯ್ತಪ್ಪ ದೇವ್ರೆ ಅಂತ ಅವನು ಚಿಂತಾಕ್ರಾಂತನಾಗ್ತಾನೆ. ಹಾಗೆ ರಾಣಿ ತನ್ನ ಮಗನ ಸ್ಥಿತಿಯನ್ನ ನೋಡಿ ಅಳಲಾರಂಭಿಸ್ತಾಳೆ. ರಾಜನು ದೂರದಿಂದ ದೊಡ್ಡ ವೈದ್ಯರನ್ನ ಕರೆಸ್ತಾನೆ, ಮಂತ್ರವಾದಿಗಳನ್ನು ಕರೆಸ್ತಾನೆ, ವಿದ್ವಾಂಸರನ್ನ ಕರೆಸ್ತಾನೆ. ಆದರೆ ರಾಜ್ಕುಮಾರ ಇಂದಿಗೂ ಸರಿ ಹೋಗದೇ ಇಲ್ಲ. ಅವನು ಹಾಗೆ ಇರ್ತಾನೆ.
ಇದನ್ನು ಕಂಡು ರಾಜನಿಗೆ ಪ್ರತಿದಿನ ಚಿಂತೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಚಿಂತೆಯ ಸಾಗರದಲ್ಲಿ ಮುಳುದಂತ ರಾಜನನ್ನ ಕಂಡು ಒಂದು ದಿನ ಮಂತ್ರಿ ಹೇಳ್ತಾನೆ, ಮಹಾರಾಜ, ನನ್ನ ಒಂದು ಸೊಸೆ ಇದ್ದಾಳಲ್ಲ, ಅವಳೊಬ್ಳು ಯೋಗಿಯ ಶಿಷ್ಯಳಾಗಿದ್ಲು, ಅವಳನ್ನ ಕರ್ಸಿದ್ರೆ ನಿಮ್ಮ ರಾಜಕುಮಾರನ ಕಾಯಿಲೆ ಹುಷಾರಾಗ್ಬೋದೋ ಏನೋ ಅಂತ ಹೇಳ್ತಾನೆ. ಆಗ ಮಂತ್ರಿಯ ಮಾತನ್ನ ಕೇಳಿ ರಾಜ ಹೇಳ್ತಾನೆ, ಈ ಕೆಲಸವನ್ನ ನೀನು ಬಹಳ ಮೊದಲೇ ಮಾಡಬೇಕಿತ್ತು ಮಂತ್ರಿ. ಏನೇ ಆಗ್ಲಿ ತಕ್ಷಣ ನಿನ್ನ ಒಂದು ಪುತ್ರವಧುನ ಇಲ್ಲಿಗೆ ಕರ್ಸು ಅಂತ ಆದೇಶವನ್ನ ನೀಡ್ತಾನೆ. ಮನೆಗೆ ಬಂದಂತಹ ಮಂತ್ರಿ ತನ್ನ ಮನೆಯಲ್ಲಿದ್ದಂತಹ ಹಳೆಯ ಚಿತ್ರಕಾರ, ಅದೇ ರಾಜ ಮರಣದಂಡನೆ ನೀಡಿದಂತಹ ಚಿತ್ರಕಾರನಿಗೆ ನಡೆದ ಎಲ್ಲಾ ಘಟನೆಯನ್ನ ತಿಳಿಸ್ತಾನೆ. ಮತ್ತೆ ಹೇಳ್ತಾನೆ, ನೀನು ಸ್ತ್ರೀಯ ರೂಪವನ್ನ ಧರಿಸಿ ನನ್ನೊಂದಿಗೆ ರಾಜಮಾಲಿಗೆ ಬರಬೇಕು ಮತ್ತು ನಿನ್ನ ವಿದ್ವತ್ತಿನಿಂದ ಚಿಕಿತ್ಸೆಯನ್ನ ನೀಡಿ ರಾಜಕುಮಾರನ ರಕ್ಷಿಸಬೇಕು ಅಂತ ತಿಳಿಸ್ತಾನೆ. ಮಂತ್ರಿಯು ಚಿತ್ರಕಾರನ ಜೀವವನ್ನು ಉಳಿಸಿರ್ತಾನೆ. ಆ ಹಂಗಿಗಾಗಿ ಅವನು ತಕ್ಷಣ ರಾಜಮಾಲಿಗೆ ಹೊರಡಲು ಸಿದ್ಧನಾಗ್ತಾನೆ. ಸ್ತ್ರೀಯಂತೆ ರೂಪವನ್ನ ಧರಿಸ್ತಾನೆ, ಸ್ತ್ರೀಯರಂತೆ ಬಟ್ಟೆಯನ್ನು ಧರಿಸ್ತಾನೆ. ಚಿತ್ರಕಾರನು ಮಂತ್ರಿಯೊಂದಿಗೆ ರಾಜಮಾಲಿನ ಕಡೆಗೆ ಹೊರಡ್ತಾನೆ. ಚಿತ್ರಕಾರನು ಮಂತ್ರಿಯೊಂದಿಗೆ ರಾಜಮಾಲನ್ನ ತಲುಪಿದ ನಂತರ ರಾಜನು ತಕ್ಷಣ ತನ್ನ ಮಗನನ್ನ ಕರೆಸ್ತಾನೆ. ಆಗ ಚಿತ್ರಕಾರನು ಮುಖವನ್ನ ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದರಿಂದ ರಾಜನಿಗೆ ಅವನ ಗುರುತು ಸಿಗಲಿಲ್ಲ. ಸ್ತ್ರೀ ರೂಪವನ್ನ ಧರಿಸಿದಂತ ಚಿತ್ರಕಾರನು ರಾಜನಿಗೆ ಹೇಳ್ತಾನೆ, ನಿಮ್ಮ ಮಗನನ್ನ ಸ್ನಾನ ಮಾಡಿಸಿ ಚೌಕದ ಮೇಲೆ ಕೂರಿಸಿ. ರಾಜ ತಡ ಮಾಡದೆ ತಕ್ಷಣ ಹಾಗೆ ಮಾಡ್ತಾನೆ. ರಾಜ ತನ್ನ ಮಗನನ್ನ ಸ್ನಾನ ಮಾಡಿಸಿ ಚೌಕದ ಮೇಲೆ ಕೂರಿಸ್ತಾನೆ. ಆಗ ಸ್ತ್ರೀ ರೂಪದಲ್ಲಿದ್ದಂಥ ಚಿತ್ರಕಾರ ಅವನ ಬಳಿಗೆ ಹೋಗಿ ಹೇಳ್ತಾನೆ, ನಾನು ಹೇಳೋದನ್ನ ಗಮನವಿಟ್ಟು ಕೇಳು ರಾಜ್ಕುಮಾರ. ವಿಭೀಷಣ ಒಬ್ಬ ದೊಡ್ಡ ಶೂರ, ಆದ್ರೆ ಅವನು ತನ್ನ ಸೋದರನೊಂದಿಗೆ ಮೋಸ ಮಾಡ್ದ, ಶ್ರೀರಾಮನೊಂದಿಗೆ ಸೇರ್ಕೊಂಡ ಮತ್ತು ತನ್ನ ಸೋದರ ರಾವಣನ ಎಲ್ಲ ರಹಸ್ಯಗಳನ್ನ ಬಹಿರಂಗಪಡಿಸ್ದ. ತನ್ನ ಕುಲದ ವಿನಾಶಕ್ಕೆ ಕಾರಣನಾದ. ನಾಚಿಕೆಯಿಂದ 1 ವರ್ಷ ಅವನು ತಲೆಯನ್ನ ಎತ್ತಲೇ ಇಲ್ಲ. ತನ್ನ ಕೃತ್ಯದ ಫಲವನ್ನು ಅವನು ಪಡೆದ. ಹಾಗೆ ಭಸ್ಮಾಸುರ ಮಹಾದೇವನನ್ನು ಕುರಿತು ತಪಸ್ಸನ್ನ ಮಾಡ್ದ. ಅವರಿಗೆ ವಿಶ್ವಾಸ ದ್ರೋಹವನ್ನು ಮಾಡ್ದ. ಅವರಿಗೆ ವರವಾಗಿ ಪಾರ್ವತಿಯನ್ನ ಕೇಳ್ದ. ಹಾಗೆ ಅವನ ಫಲವಾಗಿ ಅವನ ತಪ್ಪಿಗೆ ಶಿಕ್ಷೆಯನ್ನ ತಕ್ಷಣ ಸ್ಥಳದಲ್ಲೇ ಪಡೆದು ಭಸ್ಮನಾಗಿ ಹೋದ. ಮುಂದುವರೆದು ಚಿತ್ರಕಾರ ಹೇಳ್ತಾನೆ, ಹೇ ರಾಜ್ಕುಮಾರ, ನೀನು ಮಿತ್ರದ್ರೋಹಿಯಾದೆ, ವಿಶ್ವಾಸಘಾತಿಯಾದೆ, ಮಲಗಿರುವಂತ ಕರಡಿಯನ್ನ ಕೆಳಗೆ ತಳ್ಳದೆ ಅದು ನಿನ್ನ ಪ್ರಾಣವನ್ನು ರಕ್ಷಿಸಿತ್ತು, ನಿನಗೆ ಉಪಕಾರನ ಮಾಡಿತ್ತು. ಆದ್ರೆ ನೀನು ಅದರೊಂದಿಗೆ ವಿಶ್ವಾಸಘಾತವನ್ನ ಮಾಡಿದೆ. ಆದ್ರೆ ಇದರಲ್ಲಿ ನಿನ್ನ ಯಾವ ದೋಷನೂ ಇಲ್ಲ. ದೋಷ ನಿನ್ನ ತಂದೆಯದು. ನಿನ್ನ ತಂದೆ ಹೇಗಿರ್ತಾನೋ ಅದೇ ರೀತಿ ನೀನಿದ್ದೀಯ. ಏಕೆಂದ್ರೆ ಯಾವ ತರ ಬೀಜ ಇರುತ್ತೋ ಅದೇ ತರ ಫಲ ಬರುತ್ತೆ. ನಿನ್ನ ತಂದೆ ತರನೇ ನೀನಿದ್ದೀಯ. ಚಿತ್ರಕಾರ ಇಷ್ಟು ಹೇಳಿ ತನ್ನ ಮಾತನ್ನು ಮುಗಿಸ್ತಾನೆ. ಚಿತ್ರಕಾರನ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾನೆ. ಆಗ ರಾಜ್ಕುಮಾರ ಮತ್ತೆ ಸಚೇತನನಾಗಿ ಮಾತನಾಡ್ತಾನೆ. ಆಗ ಮಹಾರಾಜ ಕೇಳ್ತಾನೆ, ಏ ಸುಂದರಿ, ಸತ್ಯ ಹೇಳು, ನಿನಗೆ ಕಾಡಿನ ಜಂತುವಿನ ಬಗ್ಗೆ ಇಷ್ಟು ವಿಷಯ ಹೇಗೆ ಗೊತ್ತಾಯಿತು ಎಂದು. ಆಗ ಚಿತ್ರಕಾರ ಹೇಳ್ತಾನೆ, ನನಗೆ ಹೇಗೆ ರಾಣಿಯ ಕಾಲಿನ ಮೇಲಿನ ತಿಲಕದ ಬಗ್ಗೆ ತಿಳಿಯಿತೋ ಹಾಗೆ ಕಾಡಿನ ಜಂತುವಿನ ಬಗ್ಗೆಯೂ ತಿಳಿಯಿತು ಎಂದು. ಇಷ್ಟು ಹೇಳಿ ಚಿತ್ರಕಾರ ತನ್ನ ಸ್ತ್ರೀ ವೇಷದಿಂದ ತನ್ನ ಪುರುಷ ವೇಷಕ್ಕೆ ಬದಲಾಗ್ತಾನೆ. ಹೀಗೆ ಎಲ್ಲಾ ಸತ್ಯವನ್ನ ತಿಳಿದುಕೊಂಡಂತಹ ಮಹಾರಾಜ ಒಂದು ಕ್ಷಣ ಕಂಪಿಸ್ತಾನೆ ಮತ್ತು ತನ್ನ ತಪ್ಪಿನ ಅರಿವು ಅವನಿಗೆ ಆಗುತ್ತೆ. ತಕ್ಷಣ ಅವನು ಆ ಚಿತ್ರಕಾರನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ ಮತ್ತು ತನ್ನ ಅರ್ಧ ರಾಜ್ಯವನ್ನು ಅವನಿಗೆ ನೀಡ್ತಾನೆ ಮತ್ತು ತನ್ನ ಮಂತ್ರಿ ವರ್ಗದಲ್ಲಿ ಒಬ್ಬ ಶ್ರೇಷ್ಠ ಮಂತ್ರಿಯಾಗಿ ಅವನ್ನ ಆಯೋಜಿಸ್ಕೊಂತಾನೆ. ಹೀಗೆ ರಾಜ ತನ್ನ ಅವಿವೇಕತನವನ್ನ ಸರಿ ಮಾಡ್ಕೊತಾನೆ, ಒಬ್ಬ ಉತ್ತಮ ರಾಜನಾಗಿ ಬದುಕಲು ಆರಂಭಿಸ್ತಾನೆ. ಈ ಒಂದು ಚಿಕ್ಕ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ ಸ್ನೇಹಿತರೆ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.